मौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सृष्टिस्थित्यप्ययेह नियतिर्षितमो बन्धमोक्षाश्च यस्मादस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ಪ್ರಥಮಸ್ಕಂದ ಅಷ್ಟಮೋಧ್ಯಾಯದಲ್ಲಿ 11ನೇ ಶ್ಲೋಕ. ಗಂತುಂ ಕೃತಮತಿರ್ಬ್ರಹ್ಮನ್ ದ್ವಾರಕಾಂ ರಥಮಾಸ್ಥಿತಃ ಉಪಲೇಭೆ ಅಭಿಧಾವಂತೀಂ ಉತ್ತರಾಂ ಭಯವಿಹ್ವಲಾಂ. ಪರಮಾತ್ಮ ಪಾಂಡವರಿಗೆ ಅನುಗ್ರಹ ಮಾಡಿ ಅಶ್ವಮೇಧ ಯಾಗವನ್ನು ಕೂಡ 3 ಬಾರಿ ಮಾಡಿಸಿ ಅನುಗ್ರಹವನ್ನ ಮಾಡಿದ್ದಾರೆ. ತದನಂತರ ದ್ವಾರಕಾಗಿ ಹೋಗಬೇಕು ಅಂತ ತಾವು ಹೊರಟಿ ನಿಂತಾಗ ದ್ವಾರಕಾಂ ರಥಮಾಸ್ಥಿತ, ರಥದಲ್ಲಿ ಕುಳಿತಿದ್ದಾರೆ, ಇನ್ನೇನು ಹೊರಡಬೇಕು. ಆಗ ಉಪಲೇಭೆ ಅಭಿಧಾವಂತೀಂ ಉತ್ತರಾಂ ಭಯವಿಹ್ವಲಾಂ, ಅಭಿಮನ್ಯುವಿನ ಹೆಂಡತಿ, ಅರ್ಜುನನ ಮಗ ಅಭಿಮನ್ಯುವಿನ ಹೆಂಡತಿ ಉತ್ತರಾದೇವಿ, ಅವರು ಓಡಿ ಬರ್ತಾ ಇದ್ದಾರಂತೆ. ಭಯವಿಹ್ವಲಾಂ, ಭಯದಿಂದ ಕೂಡಿದವರಾಗಿ ಅವರು ಕೃಷ್ಣನ ಹತ್ರ ಬರ್ತಾರೆ. ಬಂದು ಏನ್ ಹೇಳಿದ್ರು? ಉತ್ತರ ಉವಾಚ ಪಾಹಿ ಪಾಹಿ ಮಹಾಯೋಗ್ಯನ್ ದೇವದೇವ ಜಗತ್ಪತೆ ನಾಣ್ಯಂ ತ್ವದ್ಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ ಅಭಿದ್ರವತಿ ಮಾಮೀಶ ಶರಸ್ತಪ್ತಾಯಸೋ ವಿಭೋ ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಅಂದ್ರೆ ಪಾಹಿ ಪಾಹಿ, ರಕ್ಷಣೆ ಮಾಡು ಸ್ವಾಮಿ, ರಕ್ಷಣೆ ಮಾಡು. ಮಹಾಯೋಗಿನ್, ಎಲ್ಲಾ ಉಪಾಯವನ್ನು ಕೂಡ ಬಲ್ಲವ ನೀನು. ಯೋಗ ಅಂದ್ರೆ ಉಪಾಯ ಅಂತ ಅರ್ಥ, ಯೋಗಿ ಅಂದ್ರೆ ಉಪಾಯ ಉಳ್ಳವರು ಹಾಗೆ ಅಂತ. ಮಹಾಯೋಗಿನ್ ದೇವರು ಅಂದ್ರೆ ಎಲ್ಲಾ ಉಪಾಯಗಳು ಏನಿದೆ, ಹೇಗೆ ರಕ್ಷಣೆ ಮಾಡಬೇಕು ಎಲ್ಲವನ್ನು ಬಲ್ಲವ ಸ್ವಾಮಿ, ಜಗತ್ಪತಿ. ನಾಣ್ಯಂ ತ್ವದಭಯಂ ಪಶ್ಯೆ, ನಿನ್ನ ಬಿಟ್ಟು ಅಭಯಪ್ರದ, ಭಯರಹಿತರನ್ನಾಗಿ ಮಾಡುವವರು ಯಾರು ಇಲ್ಲ, ಅಂದ್ರೆ ರಕ್ಷಕ ಅಂತ ಅರ್ಥ. ನಿನ್ನನ್ನು ಬಿಟ್ಟು ಅನ್ಯ ರಕ್ಷಕರು ಇಲ್ಲ. ಯತ್ರ ಮೃತ್ಯು ಪರಸ್ಪರಂ, ಇಂಥ ಒಂದು ಮನುಷ್ಯ ಲೋಕದಲ್ಲಿ ಒಬ್ರಿಗೊಬ್ರು ಮೃತ್ಯುವಾಗಿ ಇರ್ತಾರೆ. ಈಗ ನೋಡಿ, ಅಶ್ವತ್ಥಾಮರು ಎಷ್ಟು ಜನರಿಗೆ ಮೃತ್ಯು ಆದರು ನೋಡಿ. ಮನುಷ್ಯರೇ ಮನುಷ್ಯರಿಗೆ ಮೃತ್ಯುವಾಗಿ ಇರ್ತಾರೆ ಹಾಗೆ ಅಂತ ಹೇಳ್ತಾ, ಅಭಿದ್ರವತಿ ಮಾಮೀಶ, ಈ ಬ್ರಹ್ಮಾಸ್ತ್ರ, ಈ ಒಂದು ಬಾಣ ನನ್ನನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಕಾಮಂ ದಹತು ಮಾಂ, ನನ್ನ ಇಚ್ಛೆಯನ್ನ ಪೂರ್ಣ ಮಾಡು ಸ್ವಾಮಿ. ಮಾಮೇ ಗರ್ಭೋ ನಿಪಾತ್ಯತಾಂ, ಯಾವ ಕಾರಣದಿಂದ ಕೂಡ ನನ್ನ ಗರ್ಭ ಅದು ನಾಶ ಆಗಬಾರದು, ನನ್ನ ಗರ್ಭಪಾತ ಆಗಬಾರದು. ಯಾಕೆ? ಪಾಂಡವರ ವಂಶದಲ್ಲಿ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ಉಪಪಾಂಡವರು ಹೋಗ್ಬಿಟ್ಟಿದ್ದಾರೆ. ಇನ್ನು ಅಭಿಮನ್ಯು, ಅರ್ಜುನನಲ್ಲಿ ಹುಟ್ಟಿದ ಅಭಿಮನ್ಯು ಹೋಗ್ಬಿಟ್ಟಿದ್ದಾನೆ, ಘಟೋತ್ಕಜನು ಸತ್ ಬಿಟ್ಟಿದ್ದಾನೆ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ಪಾಂಡವರ ವಂಶ ಬೆಳಿಬೇಕು, ಸಜ್ಜನರ ವಂಶ ಅದು ಬೆಳೆಯತಕ್ಕದ್ದು. ಅದರಿಂದ ನಾನು ಸತ್ರೂ ಪರವಾಗಿಲ್ಲ, ಆದ್ರೆ ನನ್ನ ಮಗು ಅದು ಉಳಿಬೇಕು ಅಂತ ಸಾಮಾನ್ಯ ತಾಯಂದಿರು ಹಾಗೆ ಚಿಂತನೆ ಮಾಡ್ತಾರೆ. ಉತ್ತರಾದೇವಿ ಹಾಗೆ ಹೇಳಿದ್ದಾರೆ. ಆಗ ಸೂತ ಹೇಳ್ತಾರೆ, ಉಪಧಾರ್ಯ ವಚಸ್ತಸ್ಯಾಹ ಭಗವಾನ್ ಭಕ್ತವತ್ಸಲಃ ಅಪಾಂಡವಮಿದಂ ಕರ್ತುಂ ದ್ರೋಣೇಃ ಅಸ್ತ್ರಂ ಅಬುಧ್ಯತ ತರ್ಹ್ಯೇವಾಥ ಭೃಗುಶ್ರೇಷ್ಠ ಪಾಂಡವಾಃ ಪಂಚಸಾಯಕಾನ್ ಆತ್ಮನೋ ಅಭಿಮುಖಾನ್ ದೀಪ್ತಾನ್ ಆಲಕ್ಷ್ಯ ಅಸ್ತ್ರಾನ್ಯುಪಾದದುಹು. ಉಪಧಾರ್ಯ, ಉತ್ತರಾದೇವಿಯ ಮಾತನ್ನು ಕೇಳಿ ಪರಮಾತ್ಮ ನಿಶ್ಚಯ ಮಾಡಿದಂತೆ. ಉಪಧಾರ್ಯ ವಚಸ್ತಸ್ಯಾಹ ಭಗವಾನ್ ಭಕ್ತವತ್ಸಲ, ಭಕ್ತವತ್ಸಲನಾದ ಪರಮಾತ್ಮ ಅಪಾಂಡವಮಿದಂ ಕರ್ತುಂ, ಭೂಮಿಯಲ್ಲಿ
ಪಾಂಡವರ ಸಂತತಿ ಇರಬಾರದು ಅಂತ ಸತತವಾಗಿ ಪ್ರಯತ್ನ ಪಡುವವರು ಅಶ್ವತ್ಥಾಮರು. ಅವರ ಕೆಲಸನೇ ಇದು ಹಾಗೆ ಅಂತ ತಾವು ತೀರ್ಮಾನ ಮಾಡಿ ನಿಶ್ಚಯ ಮಾಡಿ ಆ ಕ್ಷಣದಲ್ಲೇ ಭೃಗುಶ್ರೇಷ್ಠ ಶೌನಕಾದಿ ಋಷಿಗಳೇ ಸುತರು ಶೌನಕಾದಿ ಋಷಿಗಳಿಗೆ ಹೇಳುವ ಮಾತಿದು. ಶೌನಕಾದಿ ಋಷಿಗಳೇ ಪಾಂಡವಾಹ ಪಂಚಸಾಯಕಾನ್, ಆತ್ಮನೋ ಅಭಿಮುಖಾನ್. ಪಾಂಡವರು ಅಂದ್ರೆ ಯಾರು? ನನ್ನ 5 ಬಾಣಗಳು ಇದ್ದ ಹಾಗೆ, ಪಂಚಪ್ರಾಣಗಳು, ಪಂಚಬಾಣಗಳು ಅಂತ. ನನ್ನ 5 ಪ್ರಾಣ ಇದ್ದ ಹಾಗೆ. ಅದರಿಂದ ಆ ಪಾಂಡವರಿಗೆ ಒಂದು ದುಃಖ ಅಂದ್ರೆ ನಾನು ರಕ್ಷಣೆ ಮಾಡಬೇಕು ಅಂತ ಪರಮಾತ್ಮ ತಾನು ಉದ್ಯುಕ್ತನಾದ, ಬಾಣಗಳನ್ನು ತೆಗೆದುಕೊಂಡ. ವ್ಯಸನಂ ವೀಕ್ಷ್ಯ ತತ್ತೇಷಾಂ ಅನನ್ಯ ವಿಷಯಾತ್ಮನಾಂ ಸುದರ್ಶನೇನ ಸ್ವಾಸ್ತ್ರೇನ ಸ್ವಾನಾಂ ರಕ್ಷಂ ವ್ಯಧಾತ್ ವಿಭುಹು. ವ್ಯಸನಂ ವೀಕ್ಷ್ಯ, ಪಾಂಡವರಿಗೆ ಬಂದ ಈ ದುಃಖವನ್ನ ನೋಡಿ ಪರಮಾತ್ಮ ಅನನ್ಯ ವಿಷಯಾತ್ಮನ, ಭಗವಂತನ ಕುರಿತಾದ ಧರ್ಮಗಳು ವಿಷಯಗಳು ಬಿಟ್ಟು ಇನ್ಯಾವುದರಲ್ಲಿ ಮನಸ್ಸಿಲ್ಲದವರು ಪಾಂಡವರು ಅಂದ್ರೆ ಅಂತವರು, ಪರಮ ಭಗವದ್ ಭಕ್ತರು. ಅವರಿಗೆ ಬಂದ ಈ ದುಃಖವನ್ನ ನೋಡಿ ಪರಮಾತ್ಮ ಸ್ವಾಸ್ತ್ರೇನ ಅಂದ್ರೆ ಸುದರ್ಶನ ಚಕ್ರವನ್ನ ತೆಗೆದುಕೊಂಡು ರಕ್ಷಣೆ ಮಾಡ್ಲಿಕ್ಕೆ ಹೊರಟ. ಅಂತಸ್ತ ಸರ್ವಭೂತಾನಾಂ ಆತ್ಮ ಯೋಗೇಶ್ವರೋ ಹರಿಃ ಸ್ವಮಾಯಯ ಆವೃಣೋದ್ಗರ್ಭಂ ವೈರಾಟ್ಯ ಕುರುತಂತವೇ ಯದ್ಯಪ್ಯಸ್ತ್ರಂ ಬ್ರಹ್ಮಶಿರಃ ತ್ವಮೋಘ ಚ ಪ್ರತಿಕ್ರಿಯಂ ವೈಷ್ಣವಂ ತೇಜ ಆಸಾದ್ಯ ಸಮಶಾಮ್ಯದ್ ಭೃಗುದ್ವಹ. ಆಗ ಏನಾಯ್ತು, ಪರಮಾತ್ಮ ಸರ್ವಭೂತಾಂತರಾತ್ಮ, ಪರಮಾತ್ಮ ಇಲ್ಲದಿದ್ದ ಜಾಗ ಯಾವುದು? ಎಲ್ಲ ಕಡೆ ಇದ್ದಾನೆ. ಗರ್ಭದಲ್ಲೂ ಸದಾ ಇದ್ದದ್ದು ಅವನೇ. ಆ ರೀತಿಯಾಗಿ ಪರಮಾತ್ಮ ಗರ್ಭದಲ್ಲಿ ಪ್ರವೇಶ ಮಾಡಿ ಸ್ವಮಾಯೆಯ ತನ್ನ ಸಾಮರ್ಥ್ಯದಿಂದ ಆವೃಣೋದ್ ಗರ್ಭವನ್ನ ಸುತ್ತ ತಿರುಗಾಡ್ತಾ ಬಂದ. ಗರ್ಭವನ್ನ ರಕ್ಷಣೆ ನಾನ್ ಮಾಡ್ತೇನೆ ಹಾಗೆ ಅಂತ, ಯಾರೇನ್ ಮಾಡ್ತಾರ ನೋಡ್ತೇನೆ ಅಂತ ಗರ್ಭವನ್ನೇ ಪ್ರದಕ್ಷಿಣೆ ಸುತ್ತುವರೆದು ರಕ್ಷಣೆಯನ್ನು ಮಾಡ್ತಾ ಇದ್ದ. ಯಾತಕ್ಕೆ? ಕುರುತಂತವೇ, ಪಾಂಡವರ ವಂಶ ಬೆಳಿಬೇಕು ಹಾಗೆ ಎಂಬ ಒಂದು ದೃಷ್ಟಿಯಿಂದ. ಯದ್ಯಪಿ ಅಸ್ತ್ರ ಬ್ರಹ್ಮಶಿರೋಸ್ತ್ರ, ಅಶ್ವತ್ಥಾಮರು ಪ್ರಯೋಗ ಮಾಡಿದ್ದು ಬ್ರಹ್ಮಶಿರೋಸ್ತ್ರ. ಅದು ಎಂಥದದು? ಅಮೋಘವಾದದ್ದು. ತನ್ನ ಕೆಲಸವನ್ನ ಮಾಡದೆ ಬಿಡೋದಿಲ್ಲ. ಯಾರ ಮೇಲೆ ಪ್ರಯೋಗ ಮಾಡಿರ್ತಾರೋ ಅವರನ್ನ ನಿಶ್ಚಯವಾಗಿಯೂ ಸಂಹಾರ ಮಾಡಿಯೇ ಬರತಕ್ಕದ್ದು ಅಂತ ಅಸ್ತ್ರ ಅದು. ಅಮೋಘವಾದದ್ದು, ಅಪ್ರತಿಕ್ರಿಯಂ, ಅದಕ್ಕೆ ಪ್ರತೀಕಾರ ಎಂಬುದೇ ಇಲ್ಲ, ಅದನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಬ್ರಹ್ಮಾಸ್ತ್ರವನ್ನ ವೈಷ್ಣವಂ ತೇಜ, ಸುದರ್ಶನ ಚಕ್ರದ ಒಂದು ಬೆಳಕಿನಿಂದ ಸಮಶಾಮ್ಯತ್, ಅದನ್ನ ಶಾಂತಗೊಳಿಸಿದ ಪರಮಾತ್ಮ ಅಂತ ಹೇಳ್ತಾ ಇದ್ದ. ಮಾಮಂಸ್ತಾಹೇತದಾಶ್ಚರ್ಯಂ ಸರ್ವಾಶ್ಚರ್ಯಮಯೇಚ್ಯುತೆ ಯೈದಂ ಮಾಯೆಯ ದೇವ್ಯ ಸೃಜತ್ಯವತಿ ಹಂತ್ಯಜಃ. ಏನೋ ದೊಡ್ಡ ಆಶ್ಚರ್ಯಕರ ಅಂತ ತಿಳಿಬೇಡಿ, ಸುತಾಚಾರ್ಯರು ಹೇಳ್ತಾರೆ. ಯಾಕೆ? ಸರ್ವಾಶ್ಚರ್ಯಮಯೇಚ್ಯುತೆ, ದೇವರ ಒಂದೊಂದೂ ಕ್ರಿಯೆಯು ಅತಿ ಆಶ್ಚರ್ಯಕರವಾದದ್ದು. ಯಾವ್ದು ಆಶ್ಚರ್ಯ ಇಲ್ಲ ಹೇಳಿ? ಬ್ರಹ್ಮಾಸ್ತ್ರದಿಂದ ಆ ಮಗುವನ್ನ ರಕ್ಷಣೆ ಮಾಡಿದ್ದು ಮಾತ್ರ ಅಲ್ಲ, ಆ ತಾಯಿಯ ಗರ್ಭದಲ್ಲಿ ಎಲ್ಲರೂ ಹುಟ್ಟಿ ಬಂದವರೇ. ಅಲ್ಲಿ ಏನು ಆಕ್ಸಿಜನ್ ಇತ್ತ, ಬೆಳಕಿತ್ತ, ಲೈಟ್ ಇತ್ತ, ಫ್ಯಾನ್ ಇತ್ತ, ಆಹಾರ ಇತ್ತ, ಏನಿತ್ತು ಅಲ್ಲಿ? 9 ತಿಂಗಳ ಕಾಲ ಮಕ್ಕಳು ಬೆಳಿಬೇಕು ಅಲ್ಲಿ. ಪ್ರತಿ ಗರ್ಭದಲ್ಲೂ ಪರಮಾತ್ಮ ತಾನೇ ಇದ್ದು ರಕ್ಷಣೆ ಮಾಡ್ತಾನೆ. ಅಂತ ಪರಮಾತ್ಮನೇ ಹುಟ್ಟಿಸ್ತಾನೆ, ಹುಟ್ಟಿದ ಮೇಲೂ ರಕ್ಷಣೆ ಮಾಡ್ತಾನೆ, ಕೊನೆಯಲ್ಲಿ ಸಂಹಾರವನ್ನು ಅವನೇ ಮಾಡೋದು. ಅದರಿಂದ ಯಾವುದು ಆಶ್ಚರ್ಯ ಅಲ್ಲ ಪರಮಾತ್ಮನ ವಿಷಯದಲ್ಲಿ. ಹಾಗೆ ಬ್ರಹ್ಮತೇಜೋ ವಿನಿರ್ಮುಕ್ತೈ ಆತ್ಮಜೈ ಸಹ ಕೃಷ್ಣಯ ಪ್ರಯಾಣಾಭಿಮುಖಂ ಕೃಷ್ಣಂ ಇದಮಾಹ ಪೃಥಾ ಸತಿ. ಈ ರೀತಿಯಾಗಿ ಗರ್ಭದಲ್ಲಿ, ಉತ್ತರಾದೇವಿಯ ಗರ್ಭದಲ್ಲಿ ಇದ್ದ ಆ ಪರೀಕ್ಷಿತ್ ರಾಜನನ್ನು ರಕ್ಷಣೆ ಮಾಡಿದ ಸ್ವಾಮಿ ಅಂತ ಹೇಳ್ತಾರೆ. ತದನಂತರ ಬ್ರಹ್ಮಾಸ್ತ್ರ ಹೋಯ್ತದು. ಆದ್ರೆ ಸ್ವಾಮಿಗಳು ಹೇಳ್ತಾರೆ, ಶ್ರೀ ಸುವಿದ್ಯೇಂದ್ರ ತೀರ್ಥರು, 9 ತಿಂಗಳಾಯ್ತಂತೆ. ಪರಮಾತ್ಮ ಸರದ ಏನು ಪ್ರಸವ ಆಗಬೇಕು ಹಾಗೆ ಅಂತ ಸರದಾಗ ಮಗು ಹುಟ್ಟಿತು. ಹುಟ್ಟಿದ ಕೂಡಲೇ ಮಗು ಸತ್ತು ಹುಟ್ಟಿತು. ಪರಮಾತ್ಮ ತಾನು ಪ್ರತಿಜ್ಞೆಯನ್ನು ಮಾಡಿ, ನನ್ನಲ್ಲಿ ಯಾವ ದೋಷವೂ ಇಲ್ಲ ಅಂತ ಆದ್ರೆ ಈ ಮಗು ಬದುಕಲಿ ಅಂತ
ಪ್ರತಿಜ್ಞೆ ಮಾಡಿದಾಗ, ಆಣೆ ಇಟ್ಟಾಗ ಆ ಮಗು ಬದುಕಿತ್ತು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇರುವಾಗಲೇ ಮಗು ಬದುಕಿತ್ತು. ಈ ರೀತಿಯಾಗಿ ಪರಮಾತ್ಮನ, ಕೃಷ್ಣನ ವಿಶೇಷವಾದ ಒಂದು ಅನುಗ್ರಹಕ್ಕೆ ಪಾತ್ರವಾದವರು ಪರೀಕ್ಷಿತ್. ಹಾಗೆ ಗರ್ಭದಲ್ಲಿ ಇಡುವಾಗ ಆ ಮಗು ಸುತ್ತಲೂ ನೋಡ್ತಾ ಇತ್ತಂತೆ, ಯಾರಿದೆ ನನ್ನನ್ನ ರಕ್ಷಣೆ ಮಾಡೋದು ಹಾಗೆ ಅಂತ. ಸುದರ್ಶನದ ಬೆಳಕು ಅದನ್ನ ನೋಡ್ತಾ ಯಾರಿದು ಅಂತ ಪರಿತಃ ಈಕ್ಷಿತಃ, ಸುತ್ತಲೂ ನೋಡ್ತಾ ಇದ್ರು. ಅದರಿಂದ ಅವರಿಗೆ ಪರೀಕ್ಷಿತ್ ಹಾಗೆ ಅಂತ. ಮತ್ತೆ ಪರಮಾತ್ಮನ ಅನುಗ್ರಹದಿಂದ ಹುಟ್ಟಿದ, ಅದರಿಂದ ವಿಷ್ಣುತ್ರಾತ, ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವ. ತ್ರಾತ ಅಂದ್ರೆ ರಕ್ಷಿಸಲ್ಪಟ್ಟವ, ಅದರಿಂದ ಅವನಿಗೆ ವಿಷ್ಣುತ್ರಾತ ಅಂತಾನೆ ಹೆಸರಿದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮ ತಾನು ಹೊರಟು ನಿಂತ. ಇನ್ನೇನು ದ್ವಾರಕಾಗಿ ಹೊರಡಬೇಕು ಅಂತ ಹೊರಟ. ಉತ್ತರಾದೇವಿ ಬಂದರು. ಇಲ್ಲಿ ದ್ವಾರಕ ಎಲ್ಲಿಂದ ಹೋಗೋದು, ಇಲ್ಲೇ ಹಾಲ್ಟ್. ವತ್ಸಲ ದೇವರು ಅಂತ ಹೇಳೋದು ಅದಕ್ಕೆ. ಅಲ್ಲೇ ಹಸ್ತಿನಾಪತಿಯಲ್ಲೇ ಪರಮಾತ್ಮ ಇದ್ದ. ಇನ್ನೇನು 9 ತಿಂಗಳಾಯ್ತು, ಪ್ರಸವ ಆಯ್ತು. ಅನುಗ್ರಹ ಮಾಡಿ ಪರಮಾತ್ಮ ತಾನು ಮತ್ತೆ ಹೊರಟಾಗ ಪೃಥ ಕುಂತಿದೇವಿ ಬಂದು ಪ್ರಾರ್ಥನೆ ಮಾಡಿದ್ರು. ದೇವರನ್ನ ಹೋಗ್ಲಿಕ್ಕೆ ಬಿಡೋದಿಲ್ಲ, ಇಲ್ಲೇ ಇರ್ಬೇಕು, ಪಾಂಡವರ ಜೊತೆಗೆ ಇರ್ಬೇಕು ಅಂತ. ಬಿಟ್ಕೊಳ್ಳಿಕ್ಕೆ ಮನಸ್ಸು ಬರಲ್ಲ ಅವರಿಗೆ. ಕುಂತಿದೇವಿ ಮಾಡಿದ ಸ್ತೋತ್ರ ಅದೇನು ಅಂತ ಮುಂದೆ ಬರುತ್ತದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.